ರಾಜ್ಯಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಬೆಳಕಿನ ಹಬ್ಬ ದೀಪಾವಳಿಯನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಇದು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಇದು ಕೇವಲ ಹಬ್ಬವಲ್ಲ, ಇದು ಕತ್ತಲೆಯ ಮೇಲೆ ಬೆಳಕು ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಂಕೇತಿಸುತ್ತದೆ. ದೀಪಾವಳಿ ಭಾರತದಲ್ಲಿ ಆಚರಣೆಗೆ ನಾಂದಿ ಹಾಡಿದ ಭಾರತದ 16ನೇ ಶಾಸನವಾಗಿದೆ ಎಂದು ಸಭಾಪತಿ ಹೇಳಿದರು. ಈ ಸಾಧನೆಯು ದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಪ್ರದಾಯಗಳನ್ನು ನವೀಕೃತ ಬದ್ಧತೆಯೊಂದಿಗೆ ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ಮತ್ತು ಹೆಮ್ಮೆಯಿಂದ ಆಚರಿಸಲು ಜನರನ್ನು ಪ್ರೇರೇಪಿಸುತ್ತದೆ ಎಂದರು. Deepavali is not merely a festival, it is a civilizational message. It symbolizes the triumph over light over darkness, knowledge over ignorance, hope over despair, and dharma over adharma. It is universal philosophy, cuts across faiths, regions and generations, embodying the very spirit of India that is inclusive, radiant and resilient. As you may be aware, Diwali is the 16th element of Bharat to be inscribed on the UNESCO list of intangible cultural heritage of humanity, thereby enriching it with the glow of India's civilizational legacy. ಬಳಿಕ ನಡೆದ ಕಲಾಪದಲ್ಲಿ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿದವರಿಗೆ ಪ್ರಶಸ್ತಿ, ಬಹುಮಾನಗಳು ಲಭಿಸುವುದು ಸಾಮಾನ್ಯ. ಅದರಂತೆ ದಿನನಿತ್ಯದ ಬಳಕೆಗೆ ಉಪಯೋಗವಾಗುವಂತಹ ಸಾಮಾಜಿಕ ಕ್ಷೇತ್ರದ ಸಂಶೋಧನೆ ಮಾಡುವ ಜನರನ್ನು ಗುರುತಿಸುವ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡರು. ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವುದು, ಗ್ರೈಂಡರ್ನಿಂದ ಇಡ್ಲಿ ಹಿಟ್ಟನ್ನು ತಯಾರಿಸುವುದು, ಇಂಥ ಹಲವಾರು ಸಾಮಾಜಿಕ ಸಂಶೋಧನೆಗಳು ದಿನನಿತ್ಯ ನಡೆಯುತ್ತಲೇ ಇರುತ್ತವೆ. ಇಂಥವರನ್ನು ಕೂಡ ಗುರುತಿಸುವ ಕಾರ್ಯ ಆಗಬೇಕಿದೆ ಎಂದು ಹೇಳಿದರು. Sir, I worked in social sector in my previous avatar for a long time, and I instituted this kind of awards, and many beneficiaries. I saw a man who made, Prashant Gade particularly, he made an artificial hand, and it changed the life of particularly many women who could do their lot more work. There are small things in medical devices they have made. You can recognize the inadequacies in early childhood. ಅನಂತರ ಸಿನಿಮಾದ ಪೈರಸಿ ಹಾವಳಿ ಕುರಿತು ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಮಾತನಾಡಿ, ಸಿನಿಮಾದಲ್ಲಿ ಪೈರಸಿ ಹಾವಳಿಯಿಂದಾಗಿ ಮನರಂಜನಾ ಕ್ಷೇತ್ರಕ್ಕೆ ಭಾರೀ ಹೊಡೆತ ಬೀಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕಾನೂನು ಜಾರಿಯಾಗುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಚಿತ್ರರಂಗಕ್ಕೆ ಇದರಿಂದ ದೊಡ್ಡ ನಷ್ಟವಾಗುತ್ತಿದೆ. ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಇದರ ಹಿಂದೆ ಬಹಳಷ್ಟು ಶ್ರಮವಿರುತ್ತದೆ. ಸಿನಿಮಾಗಳು ಎಷ್ಟೇ ಚೆನ್ನಾಗಿದ್ದರೂ, ಪ್ರೇಕ್ಷಕರು ಸಿನಿಮಾ ಒಪ್ಪಿಕೊಂಡರೂ, ನಿರ್ಮಾಪಕರು, ಕಲಾವಿದರು ಸೇರಿ ಚಿತ್ರರಂಗ ಪೈರಸಿಗೆ ಹೆದರುವ ವಾತಾವರಣ ನಿರ್ಮಾಣವಾಗಿದೆ. ತಂತ್ರಜ್ಞಾನ ಆಧುನೀಕರಣಗೊಳ್ಳುತ್ತಿದ್ದಂತೆಯೇ ಪೈರಸಿ ಕಾಟವೂ ಹೆಚ್ಚಾಗಿದ್ದು, ಇದು ಮನರಂಜನಾ ಕ್ಷೇತ್ರದಲ್ಲಿ ಆತಂಕಕಾರಿ ವಾತಾವರಣ ನಿರ್ಮಿಸಿದೆ ಎಂದು ಹೇಳಿದರು. Involved continue to function using sophisticated tools, frequently changing the domains, mirror websites, encrypted channels, and anonymous file-sharing platforms. These evolving methods pose a formidable challenge of enforcement agencies and demand stronger technology-driven inventions. Therefore, I urge the central government to strengthen the digital enforcement mechanism, adopt advanced cyber surveillance tools, and impose stricter punitive measures on those involved in piracy to protect the future of the Indian cinema. ಬಳಿಕ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ರೈಲುಗಳಿಗೆ ಸಿಲುಕಿ ಪ್ರಾಣಿಗಳು ಸಾವನ್ನಪ್ಪುತ್ತಿರುವ ಬಗ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ವಿವರಿಸಿದರು. ಈಗಾಗಲೇ ದೇಶದ ವಿವಿಧ 123 ಸ್ಥಳಗಳ 3,452 ಕಿಲೋಮೀಟರ್ನಷ್ಟು ರೈಲ್ವೆ ಮಾರ್ಗಗಳ ಸಮೀಕ್ಷೆ ಮಾಡಲಾಗಿದೆ. ಪ್ರಾಣಿಗಳ ಆವಾಸ ಸ್ಥಾನ ಸೇರಿದಂತೆ ಅವುಗಳ ಚಲನವಲನಗಳ ಮೇಲೆ ನಿಗಾ ವಹಿಸಲಾಗಿದ್ದು, ಅವುಗಳಿಗೆ ಜೀವಹಾನಿಯಾಗದಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ.
ಇದಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಕಾರ್ಯಯೋಜನೆಗಳನ್ನು ರೂಪಿಸಿದೆ ಎಂದರು. ಇಳಿಜಾರು ಪ್ರದೇಶ, ಲೆವೆಲ್ ಕ್ರಾಸಿಂಗ್, ಸೇತುವೆ ಮಾರ್ಪಾಡು, ಅಂಡರ್ ಪಾಸ್, ಓವರ್ ಪಾಸ್ ಮತ್ತು ನಿರ್ಗಮನ ಇಳಿಜಾರುಗಳು ಸೇರಿದಂತೆ ಪ್ರಾಣಿಗಳ ಸಾವುಗಳನ್ನು ಕಡಿಮೆ ಮಾಡಲು ಆದ್ಯತೆಯ ಪ್ರದೇಶಗಳಿಗೆ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. क्या-क्या किया है मैं विस्तार से बता रहा हूं. Honorable Minister, please attest to me, please. और इसलिए जो निर्देश दिए गए हैं उनकी पूरी तरीके से परिपालना की जा रही है.